ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಟ್ ಸಿದ್ದರಾಮಯ್ಯನವರೇ ನಿಮ್ಮನ್ನ ಪರಿಗಣಿಸಿಲ್ಲ. ಅದೇ ಹೇಳ್ತಾ ಇದೀನಲ್ಲ, ಮೇಲು ನೋಟಕ್ಕೆ ನಿಮ್ಮ ಬಗ್ಗೆ ಅಷ್ಟೇ ಎರಡು ಪ್ಯಾರ. ಮೇಲು ನೋಟಕ್ಕೆ ಸಿದ್ದರಾಮಯ್ಯರ 17ನೇ ಬಜೆಟ್ ಅಂಕಿಅಂಶಗಳನ್ನು ನೋಡಿದರೆ ಚೆನ್ನಾಗಿದೆ ಮೇಲ್ನೋಟಕ್ಕೆ. ಆದರೆ ನಮ್ಮ ಪ್ರಶ್ನೆ ಏನಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಿಂದ, ಅಫ್ಕೋರ್ಸ್ ನಮ್ಮ ಕಾಸ್ಯ ಸೆಕ್ರೆಟರಿ ಕೂಡ ಇಲ್ಲೇ ಇದ್ದಾರೆ, ಐ ಥಿಂಕ್ ಇಲ್ಲಿ ಅಗ್ರಿ ವಿತ್ ಮೀ. ಇವಾಗ ಈ ಬಜೆಟ್ನಲ್ಲಿ ಏನು ಇವರು 10 ಕ್ಲಸ್ಟರ್ಗಳು ಕೊಟ್ಟಿದ್ದಾರೆ MSMEಗೆ. ಏನು ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟಿದ್ದಾರೆ 100 ಎಕರೆಗಳಿಗೆ. ಆಮೇಲೆ 8 ಇಂಡಸ್ಟ್ರಿಯಲ್ ಎಸ್ಟೇಟ್ KSIDC ಕಳೆದ 20 ವರ್ಷದಿಂದ ಏನೂ ಮಾಡಲಿಲ್ಲ. ಇವಾಗ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಒಂದು 8 ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಮಾಡ್ತೀನಿ, ಮುದಿಹಾಲ ಮತ್ತು ಕಂಪ್ಲಿ ಬೆಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ. ಆಮೇಲೆ ಒಂದು ಏರೋಸ್ಪೇಸ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಆಮೇಲೆ ಏನೊಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಮಾಡಿದರೆ ಗುಡ್, ಲುಕಿಂಗ್ ಗುಡ್. ನಂದು ಪ್ರಶ್ನೆ ಸಿದ್ದರಾಮಯ್ಯ ಏನಂದರೆ, 2015ನೇ ವರ್ಷದ ಬಜೆಟ್ನಲ್ಲಿ ಎವ್ರಿ ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ಮಾಡಿದರು. ಎವ್ರಿ ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್. ಇವಾಗ ಏನಿದು ಕ್ಲಸ್ಟರ್ ಫಾರ್ MSME ಅಂತ ಮಾಡೋ ಬದಲು ಡಿಸ್ಟ್ರಿಕ್ಟ್ ವೈಸ್ ಏನಾದರೂ ಕ್ಲಸ್ಟರ್ ಅಪ್ರೋಚ್ ಮಾಡೋಕ್ಕೆ ಏನಾದರೂ ಸಹಾಯಧನ ಮಾಡದಿದ್ದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾಯಿತ್ತು, ಟ್ಯಾಕ್ಸ್ ಬರ್ತಾಯಿತ್ತು. ಇಲ್ಲಿ ನಮಗೆ ಏನಾಗ್ತಾ ಇದ್ದಾರೆ, ಮೀನುಗಾರನಿಗೆ ನೀವು ಮೀನು ಹೇಗೆ ಹಿಡಿಯುವುದೆಂದು ಕಲಿಸೋ ಬಿಟ್ಟು ಮೀನು ಕೊಟ್ಟರೆ ಏನಾಗುತ್ತೆ, ಇಕಾನಮಿ ಬಿದ್ದೋಗುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಜಾಣತರು, ಫೈನಾನ್ಸ್ನಲ್ಲಿ ಈಸ್ ವೆರಿ ಗುಡ್. ಅಂದರೆ 17 ಬಜೆಟನ್ನು ಭಾಳ ಸಿಸ್ಟಮ್ಯಾಟಿಕ್ ಮಾಡಿದ್ರೆ. ಇತ್ತೀಚೆಗೆ ಬಿಕಾಸ್ ಆಫ್ ಆಲ್ ದೀಸ್ ಫ್ರೀ ಬೀಸ್ ಕೊಟ್ಟಿದ್ದರಿಂದ ಸುಮಾರು 56,000 ಕೋಟಿಗೆ ಹೋಗೋದ್ರಿಂದ, ನಷ್ಟ ಆಗಿದ್ದರಿಂದ ಅದು ಆ ಫ್ರೀ ಬಿ ಕೊಟ್ಟಿದ್ದರಿಂದ ಇಕಾನಮಿ ನಿಮಗೆ ಬೆಳೆಯಲ್ಲ, ಖಂಡಿತ ಸಾಧ್ಯ ಇಲ್ಲ. ಆದರೆ ಇವಾಗ ನಾವು ಮುಂಚೆ ಈಗ ಏನು ಈಚ್ ಪ್ರಾಡಕ್ಟ್ 1 ಡಿಸ್ಟ್ರಿಕ್ಟ್ ಕೊಟ್ಟಿರೋದು ಇನ್ನೂ ಬಂದಿಲ್ಲ. ಆಮೇಲೆ ಅದೇ 2015ರಲ್ಲಿ 8 ಟೌನ್ಶಿಪ್ ಡಿಕ್ಲೇರ್ ಮಾಡಿದರು, ಇನ್ಕ್ಲೂಡಿಂಗ್ ಪೀಣ್ಯ, ಹೆಬ್ಬಾಲ ಮೈಸೂರು, ಬೆಳಗಾಮು, ವೈಟ್ ಫೀಲ್ಡು. ಆದರೆ ಇವಾಗ ಬಂದಿರೋದು ಟೌನ್ಶಿಪ್ ನಮ್ಮ ಕಿಯೋನಿಕ್ಸ್ನಲ್ಲಿ, ಬಿಕಾಸ್ ಆಫ್ ಕಿಯೋನಿಕ್ಸ್ ಇದೆ, ಅದಕ್ಕೆ ಟೌನ್ಶಿಪ್ ಬಂದಿದೆ. ಮತ್ತು ಬಿಡದಿನಲ್ಲಿ ಅವರೇ ಪ್ರಯತ್ನ ಮಾಡಿಕೊಂಡಿದ್ದಾರೆ. ಅಥವಾ ಈ 8 ಟೌನ್ಶಿಪ್ಪನ್ನು ಅನೌನ್ಸ್ ಮಾಡೋದು ಇವತ್ತುವರೆಗೂ ಏನೂ ಬಂದಿಲ್ಲ. ಇದೇ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದು. ನಾವು ಎಷ್ಟೋ ವರ್ಷದಿಂದ ಕೇಳ್ತಿದ್ವಿ, ಪೀಣ್ಯ ಸರೌಂಡಿಂಗ್ ಇರುವ ರೋಡ್ಗಳು ಎಲ್ಲ ಭಾಳ ಚೆನ್ನಾಗಿದೆ, ಪೀಣ್ಯ ಒಳಗಡೆ ಬಂದರೆ ಸ್ಲಮ್ ಆಗಿಬಿಟ್ಟಿದೆ, ಎಲ್ಲಿ ನೋಡಿದ್ರು ತ್ಯಾಜ್ಯ, ಎಲ್ಲ ಕಜ. ಅಭಿವೃದ್ಧಿಗೆ ಪ್ರತಿ ಸಾಲಿ ಬಂದಂತಹ ಬಜೆಟ್ನಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿದೆ ಅಂತ ಇಲ್ಲಿ ಕೇಳಿ, ಆ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಬಂದ ಹಣನ ಬಾಕಿ ಸುತ್ತಮುತ್ತ ರೋಡ್ಗಳಿವೆಯಲ್ಲ ಅದಕ್ಕೆ ಆ MLAಗಳು ಉಪಯೋಗಿಸ್ತಾರೆ, ಪೀಣ್ಯಗೆ ಉಪಯೋಗಿಸ್ತಾ ಇಲ್ಲ. ಯಾಕೆಂದ್ರೆ ಪೀಣ್ಯ ಒಳಗಡೆ ಓಟ್ ಇಲ್ಲ. ಓಟ್ ಕೊಡೋರು ಯಾರು? ಪೀಣ್ಯದ ಅಕ್ಕಪಕ್ಕದಲ್ಲಿ ಜನಗಳು ಓಟ್ ಕೊಡೋದು. ಅದಕ್ಕೋಸ್ಕರ ಈ ಪೀಣ್ಯದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಅಕ್ಕಪಕ್ಕದ ರೋಡ್ ಚೆನ್ನಾಗಿದೆ, ಅಕ್ಕಪಕ್ಕ ರೋಡ್ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ. ಹೌದು, ಅಂದ್ರೆ ಒಂದು ಪೀಣ್ಯ ಟೌನ್ಶಿಪ್ ಕೊಟ್ಟರೆ ನಾವೇ ಮಾಡ್ಕೋತೀವಿ, ನಾವೇ ರೋಡ್ ಮಾಡ್ತೀವಿ, ನಾವೇ ಮೇಂಟೈನ್ ಮಾಡ್ತೀವಿ, ನಾವೇ ತಾಜ್ ವಿಲಾವರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. 30% ಲೋಕಲ್ ಅಥಾರಿಟಿಗೆ ಹೋಗುತ್ತೆ, ಲೋಕಲ್ ಪಂಚಾಯತ್ಗೆ ಏನಿದೆ 30% ಹೋಗುತ್ತೆ, 70% ನಾವು ಉಪಯೋಗಿಸ್ತೀವಿ ಅಂದ್ಬಿಟ್ಟು ಅದು ಯೋಜನೆ ಟೌನ್ಶಿಪ್ನಲ್ಲಿ. ಇದು ಎಂಥ ಟೌನ್ಶಿಪ್, ಇಡೀ ಕರ್ನಾಟಕದಲ್ಲಿ 8 ಟೌನ್ಶಿಪ್ ಅನೌನ್ಸ್ ಮಾಡಿದ್ರು ಬಜೆಟ್ನಲ್ಲಿ, ಏನೂ ಆಗಿಲ್ಲ. ಈ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅದನ್ನೇ ಒಂದು ಮೂವ್ ಮಾಡಿಬಿಟ್ಟು ಕ್ಲಸ್ಟರ್ ಅಪ್ರೋಚ್ ಕೊಡ್ತಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾಯಿತ್ತು. ಆಯಾಯ ಊರಿಗೆ ಕಸಬುದಾರರಿಗೆ, ಕೆಲಸಗಾರರಿಗೆ, ಕಾರ್ಯಕಾರ ಮಾಡುವವರಿಗೆ ಒಂದು ಯೋಜನೆ ಬರ್ತಾಯಿತ್ತು. ಇಲ್ಲ. ಸೊ ಇದು ತನ್ನದೇ ಆದಂಥ ಓನ್ ಐಡೆಂಟಿಟಿ ಇದೆ. ಇದು ನೀವು ಹೇಳಿದ್ರಲ್ಲ ಪ್ರಾಡಕ್ಟ್ ವಿಚಾರದಲ್ಲಿ ಎಲ್ಲಾ ಜಿಲ್ಲೆಗೂ ತನ್ನದೇ ಆದಂತ ಒಂದು ಐಡೆಂಟಿಟಿ ಇದೆ. ಇಲ್ಲ, ಅದನ್ನ ಮೈಸೂರಲ್ಲಿ ಸೆಮಿಕಂಡಕ್ಟರ್ಗೆ ಒತ್ತು ಕೊಟ್ಟಿದ್ದಾರೆ, ಜವಳಿಗೆ ಒತ್ತು ಕೊಟ್ಟಿದ್ದಾರೆ. ಒತ್ತು ಹೇಳ್ತಾ ಇಲ್ಲ. ಈ ಕ್ಲಸ್ಟರ್ ಅಪ್ರೋಚ್ ಏನಂತ ಹೇಳಿದ್ರೆ 10 ಕ್ಲಸ್ಟರ್ ಅಪ್ರೋಚ್ MSMEಗೆ ಇದೇ ಕ್ಲಸ್ಟರ್ ಅಪ್ರೋಚ್ ಅನ್ನ ಈಚ್ ಡಿಸ್ಟ್ರಿಕ್ಟ್ ಈಚ್ ಪ್ರಾಡಕ್ಟ್ ಇರುವುದಕ್ಕೆ ಕೊಟ್ಟಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್. ಇಲ್ಲ, ಕರೆಕ್ಟ್ ಮಾಡ್ತಾರೆ, ಪ್ರಾದೇಶಿಕ ಅಸಮತೋಲನ ಮಾಡ್ತಾರೆ ಬೇರೆ. ಇಲ್ಲ ಈಗ 2015 ವರ್ಷದಿಂದ ಮಾಡಿಲ್ಲ, 25 ವರ್ಷದಿಂದ ಮಾಡಿಲ್ಲ. ಹುಸೇನ್ ಸರ್, ನಮ್ಮ ಅಣ್ಣವರು, ನಮ್ಮ ಹಿರಿಯರು
ನಮ್ಮ ಭಾರಿ ಆಪ್ತ ಮಿತ್ರರಾದ ಕ್ರಾಸ್ಟ್ ಅವರು ಇದ್ದಾರೆ ಇವತ್ತು ಈ ಮೀಟಿಂಗ್ನಲ್ಲಿ. ಮುಖ್ಯವಾಗಿ ನಾನು ಮಾತಾಡೋದು ಬರೀ SME ಮಾತಾಡ್ತೀನಿ, ಬೇರೆ ವಿಷಯದಲ್ಲಿ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಜೆಟ್ ಇಸ್ ಎ ಫೈನಾನ್ಷಿಯಲ್ ಡಾಕ್ಯುಮೆಂಟ್. ಸ್ವತಂತ್ರ ಬಂದಿರೋದ್ರಿಂದ ಇವತ್ತುವರೆಗೂ ಇಟ್ ನೆವರ್ ಎ ಫೈನಾನ್ಷಿಯಲ್ ಡಾಕ್ಯುಮೆಂಟ್. ಇಟ್ ಈಸ್ ಜಸ್ಟ್ ಎ ಬಡ್ಜೆಟ್. ಕೊಡ್ತಾರೋ ಕೊಡಲ್ವೋ, ಆಮೇಲೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಷ್ಟ್ರ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಆದರೆ ಇಟ್ ನೆವರ್ ರೀಚ್ಡ್ ದಿ ಪ್ರಪೋಸಲ್ಸ್ ಫಾರ್ ದಿ ಎಂಡ್ ಯೂಸರ್. ಅದು ನಮ್ಮಲ್ಲಿ ಆಗಲೇ ಇಲ್ಲ. ಈ ವಿಷಯ ಖಂಡಿತವಾಗಿ ಹೇಳ್ತೀನಿ, ನಾನು ವಿತ್ ಪ್ರೂಫ್ಸ್ ಹೇಳ್ತೀನಿ. ಈ ವಿಷಯ ಪಾಲಿಸಿ ಮಾಡ್ತಾರೆ, ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಮಾಡ್ತಾರೆ, ಆ ಪಾಲಿಸಿನೂ ರೀಚ್ ಆಗಲ್ಲ. ಅದು ಪಾಲಿಸಿ ಥರನೇ ಇರ್ತದೆ, ಪಾಲಿಸಿನಲ್ಲಿ ಅಟ್ಲೀಸ್ಟ್ 10% ಆಗಲ್ಲ. ಈಗ ಈ ಬಡ್ಜೆಟ್ ಬುಕ್ ಬರ್ತದೆ, ಲಾಸ್ಟ್ ಇಯರ್ ನಾನು ಇಷ್ಟು ಪ್ರಪೋಸಲ್ ಕೊಟ್ಟಿದ್ದೀನಿ. ಈ ಪ್ರಪೋಸಲ್ನಲ್ಲಿ ನಾನು ಇದಕ್ಕೆ 10,000 ಕೋಟಿ ಕೊಟ್ಟಿದ್ದೀನಿ. ಈ ಸೆಕ್ಟರ್ ಇಷ್ಟು ಮಾತ್ರ ಡೆವಲಪ್ ಆಗಿದೆ, ಇನ್ನೂ ಇದು ಡೆವಲಪ್ ಆಗಬೇಕು, ಇದು ಕೊಡಬೇಕು, ಅಥವಾ ಇದಕ್ಕೆ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ಏನು ಇರೋಲ್ಲ. ಇದನ್ನು ದೀಸ್ ಆರ್ ಆಲ್ ಆಬ್ಸೆಂಟ್. ಪ್ರೋಗ್ರೆಸ್ ಅನ್ನೋದು ಈ ಬಡ್ಜೆಟ್ಸಿಂದ ದೇಶ ಪ್ರೋಗ್ರೆಸ್ ಅಂತೂ ಆಗಲ್ಲ. ಈಗ SME ಬಗ್ಗೆ ಬಂದರೆ, ಅದು ಯಾವ ಸರ್ಕಾರ ಆಗಲಿ, ಯಾವ ಪೊಲಿಟಿಷಿಯನ್ ಆಗಲಿ ಒಂದೇ ಮಾತು ಹೇಳೋದು, SMEs ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರೀಸ್ ಎಕಾನಮಿ. GDPನಲ್ಲಿ 35% ಶೇರ್, ಎಕ್ಸ್ಪೋರ್ಟ್ನಲ್ಲಿ 38% ಶೇರ್, ಇನ್ನೊಂದರಲ್ಲಿ ಇಷ್ಟು ಶೇರ್ ಅಂತ ಹೇಳ್ತಾರೆ ವಿನಃ, ಬಟ್ ಅದಕ್ಕೆ ಹೂ ಈಸ್ ಗೋಯಿಂಗ್ ಟು ಲುಕ್ ಆಫ್ಟರ್? SMEಸ್ಗೆ ಏನು ಬೇಕು, ಬೇಸಿಕ್ಸಿಂದ ಸ್ಟಾರ್ಟ್ ಆಗಲ್ಲ. ಎಲ್ಲೋ ಸೆಕೆಂಡ್ರಿ, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ನಲ್ಲಿ ದಿ ಫಸ್ಟ್ ಸ್ಟೆಪ್ ವಿ ನೆವರ್ ಸ್ಪೀಕ್. ಫಸ್ಟ್ ಆಫ್ ಆಲ್ SME ಅನ್ನೋದು ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಯಾರಿಗೂ. SME ಅಂದರೆ ವಿತ್ ಝೀರೋ ಎಜುಕೇಷನ್, ಅವನಿಗೆ ಸ್ಕೂಲ್ಗೆ ಹೋಗಿರಲ್ಲ ಅಂಥವನ್ನ ಹಿಡ್ಕೊಂಡು ನಾವು ಅಪ್ ಟು ಇಂಜಿನಿಯರ್ವರೆಗೂ ಜಾಬ್ ಕೊಡ್ತೀವಿ. ಇದೇ ಸ್ಕಿಲ್ ಸೆಂಟರ್ಸು, ಯಾವುದು SMEನೇ ಸ್ಕಿಲ್ ಸೆಂಟರ್ಸು. ಅದರ ಮೇಲೆ ಇರೋ ಕಾಂಪ್ಲೈನ್ಸ್ ಬರ್ಡನ್ನ ಕಡಿಮೆ ಮಾಡಿದ್ರೇನು ಉದ್ಧಾರ ಆಗುತ್ತೆ, ಅದು ಮಾಡಲ್ಲ. ಏನು ನಿರೀಕ್ಷೆ ಇತ್ತು ಸರ್ ನಿಮಗೆ? ನಮಗೆ ನಿರೀಕ್ಷೆ ನಾವು ಸುಮಾರು ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಏನಾಗಿದೆ, ನಮ್ಮ ಕಾಸ್ಟ್ ಅವರು ಹೇಳ್ತಾ ಇದ್ರು, KDB ಈಗ SIR ಅಂತ ಬಂದಿದೆ, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜಿಯನ್ ಅಂತ. 19 ಜಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೊಂದು 18 ಪೇಜಸ್ ಒಂದು ಬುಕ್ಲೆಟ್ ಮಾಡಿದ್ದಾರೆ ವಿನಃ ಆ ಪ್ರಕ್ರಿಯೆನ ಮುಂದೆ ತಗೊಂಡೋಗಿಲ್ಲ. ಅದಕ್ಕಾದ ಒಂದು ಆಫೀಸ್ ಮಾಡಬೇಕು. ಆ ಎಸ್ಟೇಟ್ನಲ್ಲಿ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳಾಗಲಿ, ರೆವೆನ್ಯೂ ಆಗಲಿ, ಮೇಂಟೆನೆನ್ಸ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಿರೋದು ಯಾವುದೂ ಆಗಿಲ್ಲ. SIRನಲ್ಲಿ ಯಾವುದೋ ಒಂದು ಆಫೀಸನ್ನು ಇಡೀ ಬ್ಯಾಂಗ್ಳೂರಿನಲ್ಲಿ ಹೋಲ್ಡ್ ಮಾಡಿ ಅಂತ ಹೇಳಿದರೆ, ಆ ಒಂದು ಆಫೀಸರು ಸುಮಾರು 6 SIR ಬರುತ್ತೆ ನಮ್ಮ ಬೆಂಗಳೂರು ಡಿಸ್ಟಿಕ್ನಲ್ಲಿ. ಅದು ಮೇಂಟೈನ್ ಮಾಡಿ ಅಂದರೆ ಅದು ಮೇಂಟೈನ್ ಮಾಡೋಕ್ಕಾಗುತ್ತಾ? ಫಸ್ಟ್ ಅದು ಮಾಡಬೇಕು, ಆಮೇಲೆ ಇದು ಮಾಡಬೇಕು ಅಂದರೆ ನಾವು 3-4ನೇ ಸ್ಟೆಪ್ ನೋಡ್ತೀವಿ, ಫಸ್ಟ್ ಸ್ಟೆಪ್ ನಾವು ಯಾವತ್ತೂ ನೋಡಲ್ಲ. ಆಮೇಲೆ KDB, KSRDC ಅವ್ರ ಎಸ್ಟೇಟ್ಸ್. ತುಂಬಾ ನಿರಾಸೆ ಆಗಿದೆಯಾ ಸರ್ ಈ ಬಜೆಟ್ ಅಲ್ಲಿ? ನಿರಾಸೆ ಅಂದರೆ ದಿಸ್ ಈಸ್ ಎ ವೆಲ್ಫೇರ್ ಬಡ್ಜೆಟ್. ದಿಸ್ ಈಸ್ ನಾಟ್ ಎ ಪ್ರೋಗ್ರೆಸಿವ್ ಎಕನಾಮಿಕಲ್ ಬಡ್ಜೆಟ್ ಅಲ್ಲ. ಏನು ಎಲೆಕ್ಷನ್ಸ್ ಏನು ಇಲ್ವಲ್ಲ ಸರ್? ಅವ್ರ ಎಲೆಕ್ಷನ್ ಇಲ್ಲ ಅಂದ್ರೆ ಇವಾಗಲಿಂದ ಪ್ರಿಪೇರ್ ಆಗಬೇಕಲ್ವ? ವಾಟ್ ಹ್ಯಾಪನ್ಸ್, ಹೂ ನೋಸ್? ಸೊ ನಾವು ಏನು ಕೇಳ್ತಾ ಇದ್ದೀವಿ, ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ನ ರಿಕಗ್ನೈಸ್ ಮಾಡಿ. ಒಂದು ಪೀಣ್ಯ ಇದೆ, ಪೀಣ್ಯ ಸುತ್ತಮುತ್ತ ಸುಮಾರು ಒಂದು 10 ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇದೆ. ಪೀಪಲ್ ಆರ್ ಕ್ರೈಯಿಂಗ್ ಫಾರ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ನಮಗೊಂದು ನಮ್ಮ ಒಬ್ಬ ಬಯ್ಯರ್ ಫ್ರಮ್ ಟರ್ಕಿ ಬಂದಿದ್ದಾನೆ. ಹಿ ಗಾಟ್ ಡೌನ್ ಇನ್ ಅಶೋಕ ಹೋಟೆಲ್. ಈ ಸೈಡ್ ನಿಮ್ಮ ಫ್ಯಾಕ್ಟ್ರಿ ನೋಡಬೇಕು, ನಾನು ಕರ್ಕೊಂಡು ಹೋಗೋದ ಬೇಡ, 10 ಸತಿ ಯೋಚನೆ ಮಾಡಬೇಕು. ಬಿಕಾಸ್ ಈಸ್ ಮೈ ಕಸ್ಟಮರ್. ಇಫ್ ಮೈ ಫೆಸಿಲಿಟಿ ಚೆನ್ನಾಗಿದೆ, ಬಟ್ ದಿ ಅಪ್ರೋಚ್ ರೋಡ್ ಇಲ್ಲ. ಪ್ರಾಡಕ್ಟ್ ಈಸ್ ಗುಡ್, ಪ್ರಾಡಕ್ಟ್ ಬಟ್ ನಿಮ್ಮ ಆ ಒಂದು ಫ್ಯಾಕ್ಟ್ರಿಗೆ ಹೋಗುವಂತಹ ರಸ್ತೆಗಳು, ಅಲ್ಲಿನ ಮೂಲಭೂತ ಸೌಕರ್ಯಗಳು, ಯಾವ ರೀತಿ ಕಾರ್ಮಿಕರ ಸ್ಥಿತಿಗತಿಗಳಿದೆ ಅಂತ ನೋಡ್ಬಿಟ್ರೆ
ಆಮೇಲೆ ನಿಮ್ಮ ಜೊತೆಗೆ ಬಿಸ್ನೆಸ್ ಇಟ್ಕೊಳ್ಳಲ್ಲ. ಗೋರಗುಂಟೆ ಪಾಳ್ಯವರೆಗೂ ಬಂದಿದ್ದಾನೆ ಮೇಡಮ್ ಅವನು. ಹಂಗೆ ಹಿಂಗೆ ಹೌ ಫಾರ್ ಇಟ್ ಈಸ್ ಸ್ಟಿಲ್ ಅಂದ. ಅನದರ್ 8 kilometers ಇದೆ ಅಂದೆ. ಆಮೇಲೆ ಪೀಣ್ಯ ಎಂಟರ್ ಆಗಿದ್ಮೇಲೆ ಇನ್ನೂ ಎಷ್ಟು ಕಿಲೋಮೀಟರ್ ಅಂದ, 6 kilometers. ನೋ ವಿಲ್ ಗೋ ಬ್ಯಾಕ್ ಟು ಹೋಟೆಲ್ ಅಂಡ್ ಡಿಸ್ಕಸ್ ದೇರ್ ಇಟ್ ಸೆಲ್ಫ್. ದಟ್ ಈಸ್ ದಿ ಅಪಾತಿ ಆಫ್ ದಿ ಓಕೆ ಓಕೆ, ಈಗ ಫಸ್ಟ್ ಕಮೆಂಟ್ ಎಲ್ಲರದು ತಗೊಂಡಾಯ್ತು. ಆಮೇಲೆ ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ನಾವು ಯಾವ್ಯಾವ ಸೆಕ್ಟಾರ್ಗೆ ಏನೇನು ಅನ್ನೋದರ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನನಗೆ ಇಡೀ ಬಜೆಟ್ ಬುಕ್ಕಲ್ಲಿ ತುಂಬ ಗಮನ ಸೆಳೆದಿರೋ ಒಂದು ಪ್ಯಾರ ಓದ್ಬಿಡ್ತೀನಿ. ಅದಕ್ಕೆ ಆಮೇಲೆ ಬೇಕಾದರೆ ನೀವು ರಾಜಕೀಯ ಪಕ್ಷಗಳು ಕಮೆಂಟ್ ಮಾಡ್ಬೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುತ್ತಿರುವ ವಿವಿಧ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಒದಗಿಸಲಾಗುವುದು. ಇಷ್ಟು ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ, 224 ಕ್ಷೇತ್ರಗಳಿವೆ. ಅದರಲ್ಲಿ ದಾವಣಗೆರೆ ದಕ್ಷಿಣವನ್ನೇ ಸ್ಪೆಸಿಫಿಕ್ ಆಗಿ ಬಜೆಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಏನಿದೆ ಅಲ್ಲಿ? ಏನಿದೆ ದಾವಣಗೆರೆ ದಕ್ಷಿಣದಲ್ಲಿ ಅಂಥದ್ದು ಏನಿದೆ ಅಲ್ಲಿ? ಅದರಲ್ಲಿ ಆ ರಾಜಕೀಯ ಹಿತಾಸಕ್ತಿ ಏನಿದೆ? ಓ, ಎಲೆಕ್ಷನ್ ಇದೆ, ಅಲ್ಲಿ ಉಪಚುನಾವಣೆ ಇದೆ. ಒಂದು ಉಪಚುನಾವಣೆಗೋಸ್ಕರ ಬಜೆಟ್ ಬುಕ್ಕಲ್ಲಿ 100 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಡ್ತೀರಿ ಅಂತಂದರೆ, ಅಂದರೆ ಎಲೆಕ್ಷನ್ ಇದ್ದರೆ ಮಾತ್ರ ನೀವು ಕ್ಷೇತ್ರಗಳಿಗೆ ಪರ್ಟಿಕ್ಯುಲರ್ ಉತ್ಕರ್ಷ್ ಹೇಳಿದ್ರಲ್ಲ, ಅನುದಾನ ಶಾಸಕರುಗಳಿಗೆ ಅನುದಾನ 100 ಕೋಟಿ ಸಾರ್, ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ